ದೇವರಪುರ ಅಂತ ಒಂದು ಚಿಕ್ಕ ಸುಂದರ ಗ್ರಾಮ. ಆ ಗ್ರಾಮದ ಉತ್ತರ ಭಾಗದಲ್ಲಿ ಒಂದು ದೊಡ್ಡ ಕಾಡಿತ್ತು. ಗುಡ್ ಮಾರ್ನಿಂಗ್ ಬನ್ನಿ. ಗುಡ್ ಮಾರ್ನಿಂಗ್ ಸಾರಾ. ಎಲ್ಲಿದ್ದೆ ಬನ್ನಿ? ತುಂಬಾ ದಿವಸ ಆಯ್ತಲ್ಲ ನೋಡಿ. ಹೌದು, ತುಂಬಾ ದಿವಸ ಆಯ್ತು ನೋಡಿ. ಇಲ್ಲೇ ಇದ್ದೆ. ಬೆಳಗ್ಗೆ ತಿನ್ನಕ್ಕೆ ಏನಾದ್ರೂ ಸಿಗ್ತಾ ಇಲ್ವಾ ಅಂತ ನೋಡಕ್ ಹೋಗ್ತಾ ಇದ್ದೀನಿ. ಹಾಗೇನಾ? ಏನು ಇವತ್ತಿನ ನದಿ ಹತ್ರ ಹೋಗ್ತಿಲ್ವಾ? ಇಲ್ಲ, ಬಿಸಿಲು ಕಾಲ ಅಲ್ವಾ, ನದಿಯಲ್ಲಿ ನೀರೇ ಇರಲ್ಲ. ಮೀನ್ ಸಿಗೋದು ಈ ಟೈಮಲ್ಲಿ ತುಂಬಾ ಕಷ್ಟ. ಅದು ಸರಿನೇ. ಸರಿ, ಈಗ ಏನ್ ಮಾಡ್ತೀಯಾ? ಅದೇ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸರಿ, ನಾನು ಹೋಗಿ ಏನಾದ್ರು ಜೇನು ಸಿಗುತ್ತಾ ಅಲ್ವಾ ಅಂತ ನೋಡಿ ಬರ್ತೀನಿ. ಸರಿ, ನೀನು ಹೋಗಿ ನೋಡಿ ಬಾ. ಹಾಗೆ ಬನ್ನಿ ಅಲ್ಲಿಂದ ಹೊರಟ. ನಡೆದು ನಡೆದು ನನಗೆ ಕಾಲ್ ನೋವ್ತಾ ಇದೆ. ತಿನ್ನಕ್ಕೂ ಏನು ಸಿಗ್ತಾ ಇಲ್ಲ. ಹಾಗೆ ಬನ್ನಿ ಮರಗಳನ್ನು ಕತ್ತರಿಸುವ ಚಿನ್ನವನ್ನು ನೋಡಿದ. ಅಯ್ಯಯ್ಯೋ, ನದಿಯಲ್ಲಿ ನೀರಿಲ್ಲ. ಈಗ ಇವರು ನೋಡಿದ್ರೆ ಮರ ಕತ್ತರಿಸ್ತಿದ್ದಾರೆ. ಈ ತರ ಹೋದ್ರೆ ನಮ್ ಕಾಡು ಗದಿ ಏನಾಗುತ್ತೋ ಏನೋ. ಇವರು ಯಾರು? ಪುಷ್ಪರಾಜನ. ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೋಡಿದ್ಮೇಲೆ ಏನ್ ಅನಿಸ್ತಾ ಇದೆ ನಿನಗೆ? ಕಣ್ ಕಾಣಲ್ವಾ? ಮರಗಳನ್ನು ಕತ್ತರಿಸ್ತಾ ಇದ್ದೀನಿ. ನೀವು ಯಾವತ್ತಾದ್ರೂ ಈ ಕಾಡು ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡಿದೀರಾ? ನಿನ್ನ ಬಗ್ಗೆ ನಾನ್ ಯಾಕೋ ಚಿಂತಿಸ್ಬೇಕು? ನದಿಯಲ್ಲಿ ನೀರು ಇಲ್ಲ, ನೀವು ನೋಡಿದ್ರೆ ಮರಗಳನ್ನು ಕತ್ತರಿಸ್ತಾ ಇದ್ದೀರಾ. ನಮ್ ಗೆದಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಈ ಮರದಲ್ಲಿ ಎಷ್ಟು ಪಕ್ಷಿಗಳಿದೆ, ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಜಾಸ್ತಿ ಮಾತಾಡಿ ನನ್ನ ಸಮಯ ನೀನು ಹಾಳಾಕಿದ್ರೆ ಜೀವ ಬೇಕು ಅಂದ್ರೆ ಇಲ್ಲಿಂದ ಹೋಗ್ಬಿಡು. ಹಾಗೆ ನಿರಾಶೆಯಲ್ಲಿ ಬನ್ನಿ ಅಲ್ಲಿಂದ ಹೊರಟ. ಆದ್ಮೇಲೆ ಅಲ್ಲಿರೋ ಕಾಡು ಪ್ರಾಣಿಗಳ ಹತ್ರ ಈ ವಿಷಯ ಹೇಳಿದ. ಓಹೋ, ಹಾಗೇನಾ ವಿಷಯ? ಒಂದು ಮಾಡೋಣ, ನಾವು ಎಲ್ಲರೂ ಸೇರಿ ಅವರ ಹತ್ರ ಹೋಗಿ ಮಾತಾಡಿ ನೋಡೋಣ. ಹೌದು, ಇನ್ನೊಂದು ಸಲ ಟ್ರೈ ಮಾಡೋಣ. ಹಾಗೆ ಅವರೆಲ್ಲರೂ ಮರಗಳನ್ನು ಕತ್ತರಿಸುವರ ಹತ್ರ ಹೋಗ್ತಿದ್ದಾರೆ. ನೀವು ಈ ಮರಗಳನ್ನು ಕತ್ತರಿಸಿಬಿಟ್ಟಿದೆ, ನಾವು ಎಲ್ಲಿ ಹೋಗೋದು? ನೀವು ಎಲ್ರೂ ಸೇರ್ಕೊಂಡು ನನಗೆ ಜಾಸ್ತಿ ತಲೆನೋವು ಕೊಟ್ರೆ ಜಾಸ್ತಿ ಮರಗಳನ್ನು ನಾನು ಕತ್ತರಿಸ್ಬಿಡ್ತೀನಿ. ಅಯ್ಯೋ ಬೇಡ, ನಾವು ತೊಂದರೆ ಕೊಡಲ್ಲ. ತುಂಬಾ ದುಃಖದಿಂದ ಅವರು ಎಲ್ಲರೂ ತಿರುಗಿ ಹೋಗ್ತಿದ್ದಾರೆ. ತುಂಬಾ ದಿನಗಳ ನಂತರ ಅಯ್ಯೋ, ಒಂದು ಮರಗಳನ್ನು ಕತ್ತರಿಸುವರ ಮೇಲೆ ಬಿದ್ದಿದೆ. ಅಯ್ಯೋ, ಯಾರೋ ಕಷ್ಟದಲ್ಲಿದ್ದಾರೆ, ಬೇಗ ಹೋಗಿ ನೋಡೋಣ. ಓ, ಆ ಮರಗಳನ್ನು ಕತ್ತರಿಸುವವರಲ್ವಾ ಅದು? ನನ್ನ ಕಾಪಾಡಿ. ನಾನು ಬೇಗ ಎಲ್ಲರನ್ನೂ ಕರ್ಕೊಂಡ್ ಬರ್ತೀನಿ, ನೀವು ಭಯ ಪಡಬೇಡಿ. ಹಾಗೆ ಝಾರಾ ಎಲ್ಲರನ್ನೂ ಕರ್ಕೊಂಡ್ ಬಂದು ಅವರನ್ನು ಕಾಪಾಡ್ತಿದ್ದಾಳೆ. ತುಂಬಾ ಧನ್ಯವಾದಗಳು. ನಾನು ನಿಮಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ, ಆದ್ರೂ ನೀವು ನನಗೆ ಒಳ್ಳೇದು ಮಾಡಿದ್ದೀರಾ. ದಯವಿಟ್ಟು ನನ್ನ ಕ್ಷಮಿಸಿ. ಇವತ್ತಿಂದ ನಾನು ಮರಗಳನ್ನು ಕತ್ತರಿಸೋದಿಲ್ಲ. ಸರಿ, ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರು ಶತ್ರು ಆಗಿದ್ರೇನು ನಾವು ಅವರನ್ನು ಕಾಪಾಡಬೇಕು. ಹೌದು, ನಾವು ಪರಸ್ಪರ ಪ್ರೀತಿಯಿಂದ ಮತ್ತು ಸಹಾಯ ಮಾಡುತ್ತಾ ಬದುಕಬೇಕು.